ಹೆಸರು ಅರಣ್ಯ ಹುಡುಗನ ಹೆಸರು ಅರಣ್ಯ. ಅವರಪ್ಪ ಏನೋ ತೊಂದರೆಗೆ ಇದು ಜೈಲಿಗೆ ಹೋಗಿದ್ದಾರೆ. ಯಾರೂ ಇಲ್ಲ ಮನೆಗೆ, ದುಡಿಯೋರು ಯಾರೂ ಇಲ್ಲ, ಅವನೊಬ್ಬನೇ ದುಡಿತಾ ಇದ್ದಿದ್ದು. ಈ ಥರ ಹುಡುಗರು ಆ ಕಡೆ ಈ ಕಡೆಯಿಂದ ಬಂದು ಮನೆಗೆ ಇದ್ರೂ ಹಿಂಸೆ ಮಾಡಿ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋಗಿ ಏನೋ ಒಂದು ಕ್ರಿಕೆಟ್ ಆಡೋ ಜಾಗದೊಳಗೆ ಏನೋ ಕಿರಿಕ್ ಮಾಡ್ಕೊಂಬಿಟ್ಟಾರೆ, ಹೊಡೆದಾಟ ಮಾಡಿದ್ದಾರೆ. ಏನೋ ಹೊಡೆದಾಟ ಆಡಿದ್ರೆ ಕೊಲೆನೇ ಮಾಡೋಕ್ಕೆ ಒಂದು ಬಳ್ಳಿ ಎಲ್ಲ ಹುಡುಗರೆಲ್ಲ ಕುಂತಿದ್ದಾರಂತೆ. ಏಕ್ದಮ್ ಹೋಗಿ ಕರ್ಕೊಂಡೋಗಿ ಅಷ್ಟು ದೂರಿಂದ ಕರ್ಕೊಂಡೋಗಿ ನೀನು ಕೊಲೆ ಮಾಡೋದು ಏನು ನಿಮಗೆ ಕೊಡೆ ಮೇಲೆ ಅವಕಾಶ ಏನಪ್ಪ ನಿಮಗೆ? ಏನು ನಾಕೇಟು ಹೊಡಿ ಬಡೀರಿ ಬಿಟ್ಟು ಹೋಗ್ರಿ, ಆ ಥರ ಹೊಡಿಬೇಕಂತ ಏನು ನಿಮಗೆ? ನಮ್ಮ ಮನೆಗೆ ದುಡಿಯೋನು ಯಾರೂ ಇಲ್ಲ. ಪಾಪ ಅವ್ರ ಅಪ್ಪ ಮೇರೆ ಆ ಥರ ಆಗ್ಬಿಟ್ಟು ಜೈಲಿಗೆ ಹೋಗಿದ್ದಾನೆ. ಈ ಹುಡುಗ ಒಬ್ಬನೇ ದುಡಿಬೇಕು ಅವ್ರ ಮನೆಗೆ, ಅವ್ನು ಒಬ್ಬನೇ ದುಡಿಬೇಕು, ಇನ್ನು ಯಾರೂ ದುಡಿಯೋರು ಯಾರೂ ಇಲ್ಲ. ಹುಡುಗ ನೋಡೋ ಸಣ್ಣವನು ಅವನು. ಈ ಥರ ಮಾಡಿಬಿಟ್ರೆ ನಾವು ಹೆಂಗೆ ಜೀವನ ಹೆಂಗೆ ಮಾಡೋದು? ಅವ್ರಮ್ಮ ಮಾಡಿದ್ರೆ ಅವಳು ಪೇಷೆಂಟ್ಗಳು, 2 ಮಕ್ಕಳು ಪೇಷೆಂಟು. ಯಾರೋ ಕೊಟ್ಟಿ ಜಾಗಗಳು ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಹುಡುಗರು ಸರಿ ಇಲ್ಲ ಜಾಗದೊಳಗೆ, ಅವಳು ಬಂದು ಇಲ್ಲೇ ಇದ್ದಾವೆ. ಗಂಡ ಬಿಟ್ಟು ಮನೆಗಿದ್ದಾವೆ ಅವನು. ಯಾರು ದುಡ್ಡು ಹಾಕೋರು ಯಾರಿಲ್ಲ ಅವರಿಗೆ. ಅವ್ರಪ್ಪ ಇದ್ದ ದುಡ್ದು ಹಾಕ್ತಾರೆ ಲಾರಿ ಒಳಗೆ. ಈಗ ಅವನೇನು ಕೇಸಿಗೆ ಹೋಗ್ಬಿಟ್ಟಿದ್ದಾನೆ. ಏನು ಮಾಡೋಕ್ಕೆ ಸ್ವಾಮಿ? ನಮ್ಮದು ಶಿಕ್ಷೆ, ಅವ್ರಿಗೆ ಶಿಕ್ಷೆ ಸೋರಿಸ್ಬೇಕು. ನಮಗೆ ಅವ್ರಿಗೆ ಶಿಕ್ಷೆ ಸೋರಿಸ್ಬೇಕು ನೀವು. ಇವನು ಲಾರಿ ಓಡಿಸ್ತಾ ಇದ್ದಾನೆ. ಆ ಲಾರಿ ಓಡಿಸೋನು ಅರಣ್ಯ ಹೆಸರು. ಅರಣ್ಯ ಲಾರಿ ಐತೆ ಅವ್ರದ್ದು. ಆ ಥರ ಓಡಿಸಿ ಅವರು ಓಡಿಸ್ಕೊಂಡಿದ್ದವನಿಗೆ ಮನೆಗೆ ಇದ್ದವನಿಗೆ ಕರ್ಕೊಂಡೋಗಿ ಫೋನ್ ಮಾಡಿ ಕರ್ಸ್ಕೊಂಡಿರೋದು ಇವರು ಫ್ರೆಂಡು ಕರ್ಕೊಂಡೋಗಿ ಅಲ್ಲೇನೋ ಕಿತ್ತಾಟ ಆಡಿದ್ದಾರೆ. ನೀವು ಕಿತ್ತಾಡ್ಬಿಟ್ಟು ಅಲ್ಲೇನೋ ಆಗಿತ್ತು ಅಂತ ಸುಮ್ಕೆ ಆಗ್ಬಿಟ್ರು ಹೋಗ್ಲಿ ಅಂತ. ಇವನು ಮನೆಗಿದ್ದವನಿಗೆ ಕರೆಸಿ ನಾನು ಟ್ಯಾಂಕ್ ಹತ್ರ ಇದ್ದೀನಿ, ನೀನು ಅಲ್ಲಿ ಬಂದುಬಿಡು ನೀನು ಅಂತ ಹೇಳಿದ್ದು. ಏನು ಯಾಕಪ್ಪ ಬರೋಕ್ಕೆ ಹೇಳ್ಬೇಕು ನೀನು? ಟ್ಯಾಂಕ್ ಹತ್ರ ಯಾಕೆ ಬರೋಕ್ಕೆ ಹೇಳ್ಬೇಕು? ನೀನು ಬರೋಕ್ಕೆ ಹೇಳಿ ಹುಡುಗರೆಲ್ಲ ಕುಂತಿದ್ದಾರಂತೆ. ಕುಂತಿದ್ದ ಜಾಗಕ್ಕೆ ನೀನು ಬಾರ, ನೀನು ಒಬ್ಬನೇ ಕರ್ಕೊಂಡೋಗಿದ್ದಾನೆ. ಅವನ ಹೆಸರು ಏನೋ ಐತೆ, ಅವನ ಹೆಸರು ಪ್ರಕಾಶನ ಏನೋ ಐತೆ ಅವನ ಹೆಸರು. ಅಲ್ಲಿ ಕರ್ಕೊಂಡೋಗಿ ಒಂದು ಸ್ವಲ್ಪ ಗುಂಡಿ ಐತಂತೆ. ಗುಂಡಿ ಹತ್ರ ಹೋಗಿ ಒಬ್ಬನೇ ಎಟ್ಟಿರೋದು 4 ಕಡೆ ಹೊಡೆದಿದ್ದಾನೆ ನೋಡು ಚಾಕುಗೆ. ಚಕ್ಕು ತಕ್ಕಂತ ಕುದ್ಬಿಟ್ಟಾನೆ. ಅಮ್ಮ ಅಂತ ಹೋಯ್ಕೊಂಬಿಟ್ಟಾನೆ. ಅಮ್ಮ ಅಂತ ಹೋಯ್ಕೊಬೇಕಾದ್ರೆ ಇವರೆಲ್ಲ ಎದ್ದು ಓಡಾಗಿದ್ದಾರೆ. ಓಡಾತಿ 4 ಬೈಕ್ ಬಂತಂತೆ. 4 ಬಂದು 3 ಜನ ಹತ್ಕೊಂಡ್ಬಂದಿದ್ದಾರಂತೆ ನೋಡು. 3 ಜನ ಬಂದಿದ್ದಾರೆ ಒಂದೊಂದು ಬೈಕ್ ಒಳಗೆ 3 ಜನ. ಹಂಗೆ ಬಂದು ಹೊಡೆದು ಮಚ್ಚು ಎಲ್ಲ ತೊಗೊಂಡು ದೊಣ್ಣೆ ಪಣ್ಣೆಲ್ಲ ತೊಗೊಂಡು ಓಡಿ ಬಂದಾರೆ. ಇವರು ಹೋಗೋತ್ತಿಗೆ ಹೋಗ್ಬಿಟ್ಟಾರೆ. ಓಡೋಗ್ಬಿಟ್ಟಾರೆ ಇವರು. ಹುಡುಗ ಅದೇ ಏರಿಯಾ ಹುಡುಗರೇ ಎಲ್ಲ ಸ್ನೇಹಿತರೆ ಎಲ್ಲ ಓಡೋಗ್ಬಿಟ್ಟಾರೆ. ಓಡಾಗಿದ್ದೆ ಅಂದ್ಬಿಟ್ರು ಇವರು ಹುಡುಗರು ಇಬ್ಬರು ಇದ್ರಲ್ಲ, ಅವರು ಓಡಾಗಿದ್ದಾರೆ. ಇವು ಹುಡುಗ ಒಬ್ಬರು ಸಿಕ್ಕೊಂಡಿದ್ದಾನೆ. ಏನು ಮಾಡಿಬಿಟ್ಟಾನೆ, ಗಾಡಿಯಲ್ಲಿ ಹತ್ಸ್ಕೊಂಡು ಏನೋ ಜೀವ ಉಳಿಬೇಕಂತೇಳಿ ಎತ್ಕೊಂಡು ಓಡಿ ಬಂದಿದ್ದಾನೆ. ನಾವು ಒಬ್ಬೊಬ್ಬರು ಇದ್ದರೆ ಈ ಥರ ಆಗ್ಬಿಟ್ರೆ ಏನು ನಾವು ಮಾಡೋದು? ಮಕ್ಳಿಗೆ ಸಾಕೋದು ಯಾತಕ್ಕೆ ನಾವು? ಅವನೊಬ್ಬನೇ ದುಡಿಯೋದು, ಅವ್ರ ಅಪ್ಪ ಬೇರೆ ಈ ಥರ ಆಗ್ಬಿಟ್ಟಾರೆ. ಇವನೊಬ್ಬನೇ ಮನೆಗೆ ದುಡ್ದು ಹಾಕ್ಬೇಕು. ಏನು ಮಾಡ್ಬೇಕು ನಾವು? ಅವ್ರ ತಂದೆ ಅವ್ರ ಅಮ್ಮನಿಗೆ ಹುಷಾರಿಲ್ಲ. ಈ ಮಕ್ಕಳು ನೋಡಿದ್ರೆ ಈ ಥರ ಬಂದು ಗಂಡನು ಅವ್ರ ಮಕ್ಕಳು ಬಿಟ್ಟು ಅವ್ರ ಮನೆಗಿದ್ದಾರೆ. 2 ಮಕ್ಕಳು ಹೆಣ್ಮಕ್ಳು. ಒಂದು ಹುಡುಗ ಸಣ್ಣವನು ಈಗ ಇರೋದು. ಏನು ಮಾಡೋದು ಅವ್ರು? ಹೇಳು ಸ್ವಾಮಿ ನೀವೇ. ಅವ್ರಿಗೆ ಏನೋ ಶಿಕ್ಷೆ ಕೊಡಿಸ್ಬೇಕು ನೀವು. ನಮಗೇನೋ ನೀವು ಅಷ್ಟೇ ಮಾಡೋದು. ನಾವು ಏನೂ ಇಲ್ಲ, ನಾವು ಏನು ಕೇಳೋಕ್ಕೆ ಹೋಗಲ್ಲ. ಅವರು ಇದು ಅಸೋತ್ಕಟ್ಟೆ ಅಂತ ಮುಂದೆ ಆಸ್ಪತ್ರೆ ಹತ್ರ. ಅಸೋತ್ಕಟ್ಟೆ ಐತೆ. ಇವಾಗ ಇಲ್ಲೇ ಇದ್ದರು ಅವರು ಗಣಪತಿ ದೇವಸ್ಥಾನ ಹತ್ರ. ಈಗ ಅಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ, ಅಸೋತ್ಕಟ್ಟೆಗೆ. ಅಸೋತ್ಕಟ್ಟೆ ಹತ್ರ ಹೋಗಿದ್ದಾರೆ ಅವರು. ಇಬ್ಬರು ಸಿಕ್ಕಿದ್ದಾರೆ, ಇನ್ನೂ ಸಿಕ್ಕಿಲ್ಲ ಯಾರೋ ಜನ. ಅವ್ರು ಸಿಕ್ಕಬೇಕು ನಮಗೆ. ಅವ್ರು ಸಿಕ್ಕಿಸಿ ಹೊಡೆದು. ಕಾರಣ ಏನಂದರೆ ನಮಗೆ ಅದು ಕಾರಣ ಅಂತ ಏನು ಗೊತ್ತೇ, ಹೊಡೆದಾಡಿದ್ದಾರೆ ಅಷ್ಟೇ. ಹೊಡೆದಾಡಿದ್ದಕ್ಕೆ ಈ ಥರ ಮಾಡಿರೋದು ಅವರು. ಹೊಡೆದಾಡಿದ್ದಕ್ಕೆ ಈ ಥರ ಹೊಡೆದಾಡಿ ಈ ಥರ ಮಾಡಿಬಿಡ್ತಾರೆ ಸ್ವಾಮಿ. ಕೊಲೆ ಮಾಡಿಬಿಡ್ತಾರೆ ಯಾರಾದ್ರೆ. ಹೊಡೆದಿ 4 ಏಟು ಹೊಡಿಲಿ ಬಿಡಿಲಿ ಬಿಟ್ಬಿಡ್ಲಿ ಏನಾರ ಆದರೆ. ಕ್ರಿಕೆಟ್ ಜಾಗಕ್ಕೆ ಏನೋ ಕ್ರಿಕೆಟ್ ಮಾಡ್ಕೊಂಡು ಬಿಡ್ತಾರೆ. ಹೊಡಿಲಿ ಯಾರೋ 4 ಜನ. ಜೀವ ತೆಗಿಬಿಟ್ರೆ ಏನು ಬರ್ತಿತ್ತೆ? ಜೀವ ತೆಗೆದು ಏನು ಬರ್ತಿತ್ತು ಸ್ವಾಮಿ? ನಾವು ಇವು ದುಡ್ದಾಕರು ಯಾರೂ ಇಲ್ಲ ನಮ್ಮ ಮನೆಗೆ. ಈಗ ದುಡ್ದಾಕ ಅವನು ಒಬ್ಬನೇ ಇರೋದು ದುಡ್ದಾಕೋನು ಯಾರ ಮನೆಗೆ. ಅವ್ರ ಮನೆಗೂ ಯಾರೂ ಇಲ್ಲ ದುಡ್ದಾಕೋರು. ಏನು ಮಾಡೋಣ ನಾವು? ಹೇಳು. ಅವ್ರ ಜೊತೆ ನಾವು ಸಾಯೋಣ? ಹೇಳ್ರಿ. ನಾವು ದುಡ್ದಾಕರು ಎಲ್ಲ ನಾವು ಸತ್ತೋಗೋಣ? ಹೇಳ್ರಿ ಸ್ವಾಮಿ. ಮಕ್ಕಳು ಯಾರೂ ಇಲ್ಲ ದುಡ್ದಾಕೋರು. ನಾವು ಏನು ಮಾಡೋಣ? ಹೆಣ್ಮಕ್ಳು ಇಬ್ಬರು ಇದ್ದಾರೆ. ಯಶೋದಮ್ಮ ಅಂತ.